ನಿನ್ನ ನೋಡೋ ಕಣ್ಣುಗಳು ಎಷ್ಟು ಪುಣ್ಯ ಮಾಡಿದೆಯೋ ನೀನೇ ಬಂದು ನಿಂತಿರಲು ಯಾಕೆ ಬೇರೆ. ನಿಮ್ದು ಮೇಲ್ ವಾಯ್ಸು ಫೀಮೇಲ್ ವಾಯ್ಸು ನಡೆಯುತ್ತೆ, ನೀವು ಲಿಪ್ಸಿಂಗ್ ಪಡಿ ಅಷ್ಟೇ. ಇವಾಗ ಒಬ್ರು ನಮ್ಗೆ ಇವ್ರು ನನ್ನ ಕ್ರಶ್ ಅಥವಾ ಇವ್ರು ನನ್ನ ಐಡಲ್ ಅಂತ ಅನ್ಕೊಂಡಿರ್ತೀವಿ. ಅವ್ರನ್ನ ನಾವು ಅಷ್ಟೇ ನೋಡ್ಬೇಕು. ತುಂಬಾ ಪರ್ಸನಲ್ ಆಗಿ ಹೋದ್ರೆ ಇಂಪ್ರೆಷನ್ನೇ ಚೇಂಜ್ ಆಗೋಗುತ್ತೆ. ಆ ಥರ ನಾವು ಗಣೇಶ್ ಸರ್ನ ಹಾಗೆ ನೋಡಿ ಅವ್ರ ಸಿನಿಮಾದಲ್ಲೇ ಆ್ಯಕ್ಟ್ ಮಾಡಿದ್ದೀನಿ ಅಂದರೆ ಇವಾಗೆಲ್ಲ ಒಂಥರ ಏನು ಹೇಳ್ತಾರೆ, ಎಲ್ಲ ಪ್ರೇಯರ್ಸ್ಗೂ ದೇವ್ರ ಆನ್ಸರ್ ಮಾಡ್ತಿದ್ದಾರೆ ಅಂತ ಅನಿಸ್ತಾ. ನಾನು ಯಾವುದೇ ಆ್ಯಕ್ಟಿಂಗ್ ಸ್ಕೂಲ್, ಆ್ಯಕ್ಟಿಂಗ್ ಕ್ಲಾಸಸ್ ಅಲ್ಲಿ ನಾನು ಕಲ್ತಿಲ್ಲ. ನಾನು ಎಲ್ಲ ಇದುವರೆಗೂ ಏನೇ ಕಲ್ತಿದ್ರು ಸೀನಿಯರ್ ಆರ್ಟಿಸ್ಟ್ನ ನೋಡಿ, ಎಲ್ಲ ಪ್ರಾಜೆಕ್ಟಲ್ಲಿ ಬೇರೆ ನನ್ನ ಜೊತೆ ಪರ್ಫಾರ್ಮೆನ್ಸ್ ಹೇಗೆ ಮಾಡ್ತಾರೆ, ನನ್ನ ಕೋ ಆರ್ಟಿಸ್ಟ್ ಹೇಗೆ ಮಾಡ್ತಾರೆ ಅದನ್ನ ನೋಡಿನೇ ನಾನು ಕಲ್ತ್ಕೊಂಡಿದ್ದು. ನಾವೇನೇ ಕಲ್ತ್ರು ಅದೆಲ್ಲ ನೇಚರಿಂದಾನೆ. ಸೊ ಆದಷ್ಟು ನೇಚರ್ ಜೊತೆ ಇಂಟ್ರ್ಯಾಕ್ಟ್ ಮಾಡೋದು. ಆಮೇಲೆ ನನ್ನ ಸಿಸ್ಟರ್ಗೆ ತುಂಬ ಪ್ರಾಣಿ ಪಕ್ಷಿ ಅಂದರೆ ಭಾಳ ಇಷ್ಟ ಆಗುತ್ತೆ. ಒಂದು ಅಡಿಗೆಗೆ ಉಪ್ಪು ಖಾರ ಎಲ್ಲಾನು ಹುಳಿ ಎಲ್ಲಾನು ಸಮವಾಗಿರಬೇಕು. ಸೊ ಅದೇ ಥರ ಒಂದು ಸಿನಿಮಾ ಚಿತ್ರ ಅಂತ ಬಂದರೆ, ಎಸ್ಪೆಷಲಿ ಕಮರ್ಷಿಯಲ್ ಅಂತ ಬಂದರೆ ಈ ಎಲ್ಲ ಒಂದು ಆಸ್ಪೆಕ್ಟ್ಸ್ ಬೇಕು. ಐ ಲವ್ ಯು ಅಂತ ವಸಿಷ್ಠ ಅವ್ರಿಗೆ ಏನಾದರೂ ಚಿತ್ರದಲ್ಲಿ ಏನಾದ್ರು ಹೇಳ್ತೀರಾ? ಹೌದು, ಇಲ್ಲ, ಅದನ್ನ ನೀವು ಸಿನಿಮಾದಲ್ಲಿ ನೋಡಬೇಕು.